ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಎರಡನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಮೊದಲ ಇನ್ನಿಂಗ್ಸ್ ಅಲ್ಲಿ ಭಾರತ ಭರ್ಜರಿಯಾಗಿರುವಂಥ ಮುನ್ನಡೆಯನ್ನ ಸಾಧಿಸಿದೆ. 587 ರನ್ ಆಲ್ಔಟ್ ಆಗಿರುವಂಥದ್ದು ಮೊದಲ ಇನ್ನಿಂಗ್ಸ್ ಅಲ್ಲಿ. ಈ ಇನ್ನಿಂಗ್ಸ್ ಅಲ್ಲಿ ಪ್ರಮುಖವಾಗಿ ಶುಭ್ಮನ್ ಗಿಲ್ ದ್ವಿಶತಕವನ್ನು ಸಿಡಿಸಿದ್ದಾರೆ. ಅವರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಅವ್ರನ್ನ ಹೊರತುಪಡಿಸಿದರೆ ವಾಷಿಂಗ್ಟನ್ ಸುಂದರ್ ಅವರ ಕೊಡುಗೆ ಮತ್ತು ರವೀಂದ್ರ ಜಡೇಜಾ 3 ಜನರ ಒಂದು ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ 587ಕ್ಕೆ ಆಲ್ಔಟ್ ಆಗಿರುವಂಥದ್ದು ಮೊದಲ ಇನ್ನಿಂಗ್ಸ್. ಸೊ ಒಂದು ಉತ್ತಮ ರೀತಿಯಲ್ಲಿ ಇನ್ನಿಂಗ್ಸನ್ನು ಕಟ್ಟಿರುವಂಥ ಹಿನ್ನೆಲೆಯಲ್ಲಿ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. ಬಟ್ ಇಂಗ್ಲೆಂಡ್ನ ಬೇಗ ಆಲ್ಔಟ್ ಮಾಡಬೇಕಾಗತ್ತೆ. ಇಲ್ಲಿ ಶುಭ್ಮನ್ ಗಿಲ್ ನೋಡಿ 269 ರನ್ ಬಾರಿಸಿರುವಂಥದ್ದು ಟೆಸ್ಟ್ ಪಂದ್ಯದಲ್ಲಿ ನಾಯಕನಾಗಿ ಸತತ ಎರಡನೇ ಸೆಂಚುರಿ. ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಸೆಂಚುರಿ ಬರುತ್ತೆ, ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಸೆಂಚುರಿ ಬರ್ತಾ ಇದೆ. ನಾಯಕನಾಗಿ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಆಡ್ತಿದ್ದಾರೆ. ಆದರೆ ಮೊದಲ ಟೆಸ್ಟ್ ಪಂದ್ಯ ಸೋಲೋದಕ್ಕೆ ಪ್ರಮುಖವಾಗಿ ಫೀಲ್ಡಿಂಗ್ ಕಾರಣ ಆಗಿತ್ತು. ಬಟ್ ಅದನ್ನು ಹೊರತುಪಡಿಸಿದರೆ ಬ್ಯಾಟಿಂಗು ಕೂಡ ಚೆನ್ನಾಗಿತ್ತು. ಆದರೆ ಕಳಪೆ ಫೀಲ್ಡಿಂಗಿಂದಾಗಿ ಆ ಪಂದ್ಯವನ್ನು ಸೋಲಬೇಕಾಯಿತು, ಮೊದಲ ಟೆಸ್ಟ್ ಪಂದ್ಯವನ್ನು. ಅದನ್ನು ಎಚ್ಚೆತ್ತುಕೊಂಡ್ರೆ ಬಹುಶಃ ಇಲ್ಲೂ ಕೂಡ ಮೊದಲ ಇನ್ನಿಂಗ್ಸಲ್ಲಿ ಒಂದು ಬಿಗ್ ಟಾರ್ಗೆಟ್ ಕೊಟ್ಟಿರೋದ್ರಿಂದಾಗಿ ಒಂದು 350 ಒಳಗಡೆ ಆಲ್ಔಟ್ ಆದರೆ ಮತ್ತೆ ಒಂದು ದಿನ ಭಾರತ ಆಡಿ ಇನ್ನು 200-300 ರನ್ ಕೊಟ್ಟು ಒಂದು ಬಿಗ್ ಟಾರ್ಗೆಟ್ ಕೊಟ್ಟು ಆಮೇಲೆ ಅವ್ರನ್ನ ಬೇಗ ಔಟ್ ಮಾಡಿದ್ರೆ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಕಾದು ನೋಡಬೇಕು. ಒಟ್ಟಿನಲ್ಲಿ ಮೊದಲ ಇನ್ನಿಂಗ್ಸಲ್ಲಿ ಭಾರತ ಅಂತೂ ಮೇಲುಗೈ ಇದೆ.